ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಜೈಲಿಂದ ಹೊರಬರೋದಕ್ಕೆ ಮಿನಿಮಮ್ ಅಂದ್ರೂ 1 ವರ್ಷ ಆಗುತ್ತೆ ಅಂತ ಹೇಳಿ ವಕೀಲ ಬಾಲನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರ ವಿರುದ್ಧವೂ ಕೂಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ ಹೊರಬರಲು 1 ವರ್ಷ ಬೇಕು ಅಂತೇಳಿ ಪವಿತ್ರ ಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭ ಆಗುತ್ತೆ. ಈ ಕೇಸ್ನಲ್ಲಿ ಪೊಲೀಸರು ಕಿತಾಪತಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಕೇಸಲ್ಲಿ ನಾನು ತಗೊಂಡಿದ್ದೀನಿ, ನಾನೇ ಲಾಯರು. ಅದು ಈಗ 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ, ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನೇ ನಾವು FSLಗೆ ಕಳಿಸಿದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದ್ರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಕೇಸು ದಾರಿ ತಪ್ಪಿದೆ, ನಾವು ದಾರಿನಲ್ಲಿ ಬಿಡ್ತೀವಿ. ಸೊ ನಿರಪರಾಧಿಗಳೆಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಜಾಮೀನು ಅರ್ಜಿ ವೆಕೇಟ್ ಆಯ್ತಂದ್ರೆ ಒಂದು ಸುಪ್ರೀಂ ಕೋರ್ಟ್ಗೂ ತೆಗೆದುಕೊಂಡು ಹೋದ್ರು. ಸೆಷನ್ಸ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು, ಹೈಕೋರ್ಟ್ ಅಲ್ಲಿ ಅಲೋ ಆಯ್ತು, ಸುಪ್ರೀಂ ಕೋರ್ಟ್ ಅಲ್ಲಿ ಬ್ಯಾಡ್ಲ್ ಆಯ್ತು, ಜಾಮೀನು ರದ್ದಾಯ್ತು. ಇದು ನ್ಯಾಯಾಧೀಶರ ಆರ್ಡರ್. ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸರ್ವೋಚ್ಚ ಅಧಿಕಾರ ಇದೆ, ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಆಗೋದಿಲ್ಲ. ನಾನು ಟ್ರಯಲ್ ನಡೆಸ್ತೀನಿ, ಹೊರಗೆ ಬರ್ತಾರಂತ ಮಾತ್ರ ಹೇಳ್ತೀನಿ. ಯಾವಾಗ ಬರ್ಬೋದು ಅನ್ನೋದು ಮ್ಯಾಕ್ಸಿಮಮ್ 1 ಇಯರ್. ಹೈಕೋರ್ಟ್ ಅಲ್ಲಿ ಆಸ್ ಎಕ್ಸ್ಪೀಡಿಯಸ್ಲಿ ಆಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ. ಮತ್ತೆ ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದ್ರೆ ಕೇಸು ಕ್ಲೋಸ್ ಆಗುತ್ತೆ. ಸೊ ಕೋರ್ಟ್ ಅಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಕಪ್ಪು ಬೆಳೆಯೋದಾಗುತ್ತೆ, ಬೆಳೆಯೋದು ಕಪ್ಪಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಜೈಲಿಂದ ಹೊರಬರೋದಕ್ಕೆ ಮಿನಿಮಮ್ ಅಂದ್ರೂ 1 ವರ್ಷ ಆಗುತ್ತೆ ಅಂತ ಹೇಳಿ ವಕೀಲ ಬಾಲನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರ ವಿರುದ್ಧವೂ ಕೂಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ ಹೊರಬರಲು 1 ವರ್ಷ ಬೇಕು ಅಂತೇಳಿ ಪವಿತ್ರ ಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭ ಆಗುತ್ತೆ. ಈ ಕೇಸ್ನಲ್ಲಿ ಪೊಲೀಸರು ಕಿತಾಪತಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಕೇಸಲ್ಲಿ ನಾನು ತಗೊಂಡಿದ್ದೀನಿ, ನಾನೇ ಲಾಯರು. ಅದು ಈಗ 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ, ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನೇ ನಾವು FSLಗೆ ಕಳಿಸಿದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು. ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದ್ರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಕೇಸು ದಾರಿ ತಪ್ಪಿದೆ, ನಾವು ದಾರಿನಲ್ಲಿ ಬಿಡ್ತೀವಿ. ಸೊ ನಿರಪರಾಧಿಗಳೆಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಜಾಮೀನು ಅರ್ಜಿ ವೆಕೇಟ್ ಆಯ್ತಂದ್ರೆ ಒಂದು ಸುಪ್ರೀಂ ಕೋರ್ಟ್ಗೂ ತೆಗೆದುಕೊಂಡು ಹೋದ್ರು.
ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಅಲೋ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಬ್ಯಾಡ್ ಆಯಿತು, ಜಾಮೀನು ರದ್ದಾಯಿತು. ಇದು ನ್ಯಾಯಾಧೀಶರ ಆರ್ಡರು. ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸರ್ವೋಚ್ಚ ಅಧಿಕಾರ ಇದೆ, ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಟ್ರಯಲ್ ನಡೆಸ್ತೀನಿ, ಹೊರಗೆ ಬರ್ತಾರಂತ ಮಾತ್ರ ಹೇಳ್ತೀನಿ. ಯಾವಾಗ ಬರ್ಬೋದು ಅನ್ನೋದಾದ್ರೆ ಸರ್ ಮ್ಯಾಕ್ಸಿಮಮ್ 1 year. ಹೈಕೋರ್ಟ್ ಅಲ್ಲಿ ಆಸ್ ಎಕ್ಸ್ಪೀಡಿಯಸ್ಲಿ ಆಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ, ಮತ್ತೆ ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಸೊ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಕಪ್ಪು ಬೆಳೆಯೋದಾಗುತ್ತೆ, ಬೆಳೆಯೋದು ಕಪ್ಪಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು. ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಜೈಲಿಂದ ಹೊರಬರೋದಕ್ಕೆ ಮಿನಿಮಮ್ ಅಂದ್ರೂ 1 ವರ್ಷ ಆಗುತ್ತೆ ಅಂತ ಹೇಳಿ ವಕೀಲ ಬಾಲನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರ ವಿರುದ್ಧವೂ ಕೂಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಪವಿತ್ರ ಗೌಡ ಹೊರಬರಲು 1 ವರ್ಷ ಬೇಕು ಅಂತೇಳಿ ಪವಿತ್ರ ಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭ ಆಗುತ್ತೆ. ಈ ಕೇಸ್ನಲ್ಲಿ ಪೊಲೀಸರು ಕಿತಾಪತಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪವಿತ್ರ ಗೌಡ ಕೇಸಲ್ಲಿ ನಾನು ತಗೊಂಡಿದ್ದೀನಿ, ನಾನೇ ಲಾಯರು. ಅದು ಈಗ 17ನೇ ತಾರೀಕು ಶುರು ಆಗುತ್ತೆ. ಒಂದು ಕ್ಲೂ ಮಾತ್ರ ಕೊಡ್ತೀನಿ, ಅದು ಪೊಲೀಸರು ಎಷ್ಟೊಂದು ಕಿತಾಪತಿ ಮಾಡಿದ್ದಾರೆ, ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ. 2 ಗಾಡಿ ಅದರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನ ನಾವು FSLಗೆ ಕಳಿಸಿದೀವಿ, ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದ್ರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಕೇಸು ದಾರಿ ತಪ್ಪಿದೆ, ನಾವು ದಾರಿನಲ್ಲಿ ಬಿಡ್ತೀವಿ. ಸೊ ನಿರಪರಾಧಿಗಳೆಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಜಾಮೀನು ಅರ್ಜಿ ವೆಕೇಟ್ ಆಯ್ತಂದ್ರೆ ಒಂದು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋದ್ರು. ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಅಲೋ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಬ್ಯಾಡ್ ಆಯಿತು, ಜಾಮೀನು ರದ್ದಾಯಿತು. ಇದು ನ್ಯಾಯಾಧೀಶರ ಆರ್ಡರು. ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸರ್ವೋಚ್ಚ ಅಧಿಕಾರ ಇದೆ, ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಟ್ರಯಲ್ ನಡೆಸ್ತೀನಿ, ಹೊರಗೆ ಬರ್ತಾರಂತ ಮಾತ್ರ ಹೇಳ್ತೀನಿ. ಯಾವಾಗ ಬರ್ಬೋದು ಅನ್ನೋದಾದ್ರೆ ಸರ್ ಮ್ಯಾಕ್ಸಿಮಮ್ 1 year. ಹೈಕೋರ್ಟ್ ಅಲ್ಲಿ ಆಸ್ ಎಕ್ಸ್ಪೀಡಿಯಸ್ಲಿ ಆಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ, ಮತ್ತೆ ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಸೊ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಕಪ್ಪು ಬೆಳೆಯೋದಾಗುತ್ತೆ, ಬೆಳೆಯೋದು ಕಪ್ಪಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು